ಅಂತ ಗಮನ ಹರಿಸೋದಾದ್ರೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಶೂಟ್ಔಟ್ ಆಗಿತ್ತಲ್ಲ, ಅದನ್ನ ಖಂಡಿಸಿ ಬಿಜೆಪಿ ನಾಯಕರು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದು, ಬಳ್ಳಾರಿ ಫೈರಿಂಗ್ ಪ್ರಕರಣವನ್ನ ಸಿಐಡಿ ಬೇಡ ಸಿಬಿಐಗೆ ವಹಿಸಿ ಅಂತ ಆಗ್ರಹ ಅವರು. ಬಳ್ಳಾರಿಯಲ್ಲಿ ನಡೀತಾ ಇರುವ ಬಿಜೆಪಿ ಸಮಾವೇಶದಲ್ಲಿ ಆಕ್ರೋಶ ಜೋರಾಗಿತ್ತು. ಭರತ್ ರೆಡ್ಡಿ ಸಣ್ಣ ವಯಸ್ಸಿಗೆ ಶಾಸಕನಾಗಿ ದರ್ಪ ಮಾಡ್ತಾ ಇದ್ದಾನೆ. ನಾವು ಭರತ್ ರೆಡ್ಡಿಯನ್ನ ಪಾತಾಳದಲ್ಲಿದ್ರು ಹುಡುಕ್ ಬಂಧಿಸ್ಬಿಡ್ತೀವಿ, ಅಧಿಕಾರಕ್ಕೆ ನಾವು ಬಂದಾಗ ಹೆಂಗ ತಪ್ಪಿಸ್ಕೊಳ್ತೀಯ ನೋಡ್ತೀನಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೂಂಡಾಗಿರಿ ನಡೀತಾ ಇದೆ ಹೆಂಗಂತ ಬಳ್ಳಾರಿಯ ಸಮಾವೇಶದಲ್ಲಿ ಬಹಿರಂಗವಾಗಿ ಶ್ರೀರಾಮುಲು ಅವರು ಸವಾಲ್ ಹಾಕಿದ್ದಾರೆ. ಏನೇ ಆಗ್ಲಿ ಬ್ಯಾನರ್ ವಿಚಾರಕ್ಕೆ ಒಂದು ಅಮಾಯಕ ಜೀವ ಹೋಗಿದೆ. ಮನೆಗೆ ಆಧಾರವಾಗಿದ್ದ ಅಥವಾ ಆಧಾರ ಸ್ತಂಭದಂತಿದ್ದ ಮಗನನ್ನ ಕಳ್ಕೊಂಡು ಈಗ ಬಿಜೆಪಿ ಅವರು ಏನು ಇವತ್ತು 10 ಲಕ್ಷ, ಮೊನ್ನೆ ಕಾಂಗ್ರೆಸ್ ನಲ್ಲಿ ಜಮೀರ್ ಅಹಮದ್ ಅವರು 25 ಲಕ್ಷ, ಹಿಂಗೆ ಚಿಲ್ಲರೆ ಪಲ್ರೆ ಹಣ ಕೊಡ್ತಾ ಇದ್ದಾರೆ. ಏನೋ ಆಧಾರ ಜೀವನಕ್ಕೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಒಂದ್ ಕಡೆ. ಏನೇ ಮಾಡಿದ್ರು ಮನೆ ಮಗನನ್ನಂತೂ ತಂದ್ಕೊಡಕ್ಕಾಗಲ್ಲ. ಬಟ್ ಇದ್ರಲ್ಲಿ ತಮ್ಮ ಬೆಳೆ, ರಾಜಕೀಯ ಬೆಳೆ ಹೆಂಗ್ ಬಯಸ್ಕೊಳ್ಳೋದು? ಕಾಂಗ್ರೆಸ್ ಅವ್ರದ್ದು ಆ ವರ್ಷನ್, ಬಿಜೆಪಿ ಅವ್ರದ್ದು ಈ ವರ್ಷನ್. ಇಷ್ಟು ದಿನ ಆದ್ಮೇಲೆ ಇವತ್ತು ಹೋಗಿದ್ದಾರೆ. ಅರುಣಲಕ್ಷ್ಮಿ ಅವ್ರನ್ನು ಮನೆ ಕರ್ಕೊಂಡು ಹೋಗಿದ್ರು. ಇಬ್ಬರಿಗೂ ಚಾಪೆ ಹಾಕಿ ಕೆಳಕ್ ಕೂರಿಸಿ ಹಂಗೆಲ್ಲ ಹಿಂಗೆ ನಮ್ದೇನು ತಪ್ಪಿಲ್ಲ, ಆ ಕಡೆಯಿಂದ ಆಗಿದ್ ಎಡ್ಬಟ್ಟು ಅಂತ ಅವ್ರಿಗೆ ಸಮಜಾಯಿಷಿ ಕೊಡೋದ್ರ ಮುಖಾಂತರ ಬಳ್ಳಾರಿಯಲ್ಲಿ ನಮ್ಮ ಹವ ಇನ್ನೂ ಹಿಂಗೆ ಇದೆ, ಕಾಂಗ್ರೆಸ್ ಬಂದಿದೆ ಅಂದ್ಕೊಂಡು ಬೇಕಾಬಿಟ್ಟಿ ದರ್ಪ ಮೆರಿತಾ ಇದೀಯಾ? ಚಿಕ್ಕ ವಯಸ್ಸಿಗೆ MLA ಆಗಿ ಇಷ್ಟೆಲ್ಲ ದರ್ಪ ಮೆರಿತಾ ಇರೋ ನೀನು, ನಾವು ಬರ್ತೀವಿರೋ, ನಾವು ಬಂದ ಮೇಲೆ ನಿನಗೆ ಬುದ್ಧಿ ಕಲಿಸ್ತೀವಿ, ಎಲ್ಲಿದ್ರು ಬಿಡಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಭರತ್ ರೆಡ್ಡಿ. ಭಾರತ್ ಮಾತಾ ಕಿ ಪ್ರತಿಭಟನಾ ಸಮಾವೇಶವನ್ನ ಕೇಳ್ತೀನಿ. ಸ್ವಾಮಿ ಅಧಿಕಾರ ಇದಂದೇಳಿ ಇವತ್ತು ನಾರಾ ಭರತ್ ರೆಡ್ಡಿ ಅವರು ತಪ್ಪಿಸಬಹುದು. ನಿಮ್ಮ ಹತ್ರ ಸರ್ಕಾರ ಇದೆ, ಸರ್ಕಾರ ಜೊತೆ ಅಧಿಕಾರ ಇದೆ. ಬಹುಶಃ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನನಗೆ ಕೂಡ ಅವಕಾಶ ಸಿಗುತ್ತೆ. ನಾರಾ ಭರತ್ ರೆಡ್ಡಿ ಅವರು ಪಾತಾಳದಲ್ಲಿದ್ದರೆ ಕೂಡ ನಾರಾ ಭರತ್ ರೆಡ್ಡಿ ಅವರೇ ನೆನಪಿಡ್ಕೋಬೇಕು. ತಾವು ನಾರಾ ಭರತ್ ರೆಡ್ಡಿ ನೆನಪಿಡ್ಕೋಬೇಕು. ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರು ಕೂಡ, ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರು ಕೂಡ ಕೇಳ್ತೀನಿ. ಸ್ವಾಮಿ ಅಧಿಕಾರ ಇದಂದೇಳಿ ಇವತ್ತು ನಾರಾ ಭರತ್ ರೆಡ್ಡಿ ಅವರು ತಪ್ಪಿಸಬಹುದು. ನಿಮ್ಮ ಹತ್ರ ಸರ್ಕಾರ ಇದೆ, ಸರ್ಕಾರ ಜೊತೆ ಅಧಿಕಾರ ಇದೆ. ಬಹುಶಃ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನನಗೆ ಕೂಡ ಅವಕಾಶ ಸಿಗುತ್ತೆ. ನಾರಾ ಭರತ್ ರೆಡ್ಡಿ ಅವರು ಪಾತಾಳದಲ್ಲಿದ್ದರೆ ಕೂಡ ನಾರಾ ಭರತ್ ರೆಡ್ಡಿ ಅವರೇ ನೆನಪಿಡ್ಕೋಬೇಕು. ತಾವು ನಾರಾ ಭರತ್ ರೆಡ್ಡಿ ನೆನಪಿಡ್ಕೋಬೇಕು. ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರು ಕೂಡ, ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರು ಕೂಡ ಕೇಳ್ತೀನಿ. ಸ್ವಾಮಿ ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ದೊಡ್ಡವ್ರು ಹೇಳ್ತಾರೆ ತಿಳಿದಂತವ್ರು, ಧರ್ಮದ ವಿಚಾರದಲ್ಲಿ ಹೆಣ ಬಿದ್ರೆ, ಇಂಥ ಬ್ಯಾನರ್ ಅಥವಾ ರಾಜಕೀಯ ವಿಚಾರದಲ್ಲಿ ಹೆಣ ಬಿದ್ರೆ ರಾಜಕೀಯ ನಾಯಕರುಗಳಿಗೆ ಅದು ಹೆಂಗ್ ಕಂಗೊಳಿಸುತ್ತೆ ಅಂದ್ರೆ ಈ ಬೆಳೆದು ನಿಂತಿರೋ ಫಸ್ಲು ಕೊಯ್ಲಿಗೆ ಬಂದಂಗೆ ಕಾಣಿಸುತ್ತೆ. ಇಲ್ಲೂ ಕೂಡ ಹಂಗೆ ಆದಂಗೆ ಕಾಣ್ತಾ ಇದೆ. ಕಾಂಗ್ರೆಸ್ ಅವ್ರದ್ದು ಅವ್ರದೇ ಆದ ವರ್ಷನ್, ಬಿಜೆಪಿ ಅವ್ರದ್ದು ಇವ್ರದೇ ಆದ ವರ್ಷನ್, ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಪಾದಯಾತ್ರೆ ಆಗ್ಬೇಕಿತ್ತು. ಬಟ್ ಸಮಾವೇಶಕ್ಕೆ ಮಾತ್ರ ಸೀಮಿತ ಆಗಿದೆ. ಸೊ ಸಮಾವೇಶದಲ್ಲಿ ಹೆಂಗ್ ಅಬ್ಬರ್ಸಿದ್ರು, ಏನ್ ಮಾಡ್ತಾರಂತೆ, ಮಗನ್ ಕಳ್ಕೊಂಡಿರೋ ಮನೆಗೆ ಹೆಂಗ್ ಆಧಾರ ಆಗ್ತಾರಂತೆ, ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಬಿಜೆಪಿ ನಾಯಕರುಗಳು ಇವತ್ತು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಮಾಡೋದ್ರ ಮೂಲಕ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡೋದ್ರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಹತ್ಯೆ ಆದಂತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೆ ಹೋಗಿ ಅಲ್ಲಿ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಒಂದು ಸಾಂತ್ವನ ಹೇಳುವಂತ ಮಾತುಗಳನ್ನು ಮಾಡಿರುವಂತದ್ದು. ಆದ್ರೆ ನಾವು ಪ್ರತಿ ಭಾಷಣದಲ್ಲೂ ಸಹ, ಅದರಲ್ಲೂ ವಿಶೇಷವಾಗಿ ಶ್ರೀರಾಮುಲು ಅವರ ಭಾಷಣ ಬಹಳಷ್ಟು ಭಾವೋದ್ವೇಗ, ಆಕ್ರೋಶ ಭರಿತವಾಗಿರುವಂತಹ ಭಾಷಣವನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ಶ್ರೀರಾಮುಲು ಅವರು ಮಾಡಿರ್ತಕ್ಕಂಥ ಭಾಷಣವನ್ನು ನೋಡೋದಾದ್ರೆ ನಾವು ಮತ್ತೆ ಸೇಡಿನ ರಾಜಕಾರಣವನ್ನ ಆರಂಭ ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನ ಸ್ಪಷ್ಟವಾಗಿ ಕೊಡ್ತಾ ಇರೋದು, ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಬಿಜೆಪಿಯವರು ಏನೇ ಆರೋಪಗಳನ್ನು ಮಾಡಲಿ, ಕಾನೂನು ಚೌಕಟ್ಟಿನ ಒಳಗಡೆ ಹೋರಾಟಗಳನ್ನು ಮಾಡಲಿ, ಕಾಂಗ್ರೆಸ್ ಶಾಸಕರಾಗಿರ್ಲಿ, ಆ ತಪ್ಪಿತಸ್ಥ ಆರೋಪಿಗಳಾಗಿರಲಿ, ಅವರನ್ನ ಬಂಧನ ಮಾಡಿ ಅಂತ ಹೇಳಿ ಒತ್ತಡ ಹಾಕೋದು ಸಹಜ. ಆದರೆ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೀವು ಪಾತಾಳದಲ್ಲೇ ಅಡಗಿರಿ, ನಿಮ್ಮನ್ನ ನಾವು ಬಿಡಲ್ಲ, ಹುಡುಕಿಕೊಂಡು ಬಂದು ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಬಹಿರಂಗವಾಗಿ ಆಕ್ರೋಶ ಭರಿತವಾಗಿ ಒಂದು ಸವಾಲು ಹಾಕೋದನ್ನ
ನೋಡಿದ್ರೆ ನಿಜಕ್ಕೂ ಇದು ಸೇಡಿನ ರಾಜಕಾರಣವ ಅನ್ನೋದು ಸ್ಪಷ್ಟವಾಗಿ ಒಂದು ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಬಿಜೆಪಿ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ರೆಡ್ಡಿ ರಾಮುಲು ನಾರಾ ಭರತ್ ರೆಡ್ಡಿ ಅವರ ವಿರುದ್ಧವಾಗಿ ಒಂದು ಸೇಡಿನ ರಾಜಕಾರಣವನ್ನು ಆರಂಭಿಸಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಸಮಾವೇಶ ಸಾಕ್ಷಿ ಅಂತ ಹೇಳ್ಬೋದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ವೀರೇಶ್.